45 ವರ್ಷದ ವ್ಯಕ್ತಿಯನ್ನ ಮುಗಿಸೇ ಬಿಟ್ರ ಡಾಕ್ಟರ್ಸ್ ಆಗಿದೆ. ರಾಜ್ಯದ ಮೇಜರ್ ಆಸ್ಪತ್ರೆಯ ಬೇಜವಾಬ್ದಾರಿಯ ಕೇಸ್. ಆರೋಗ್ಯ ಮಂತ್ರಿ ಅಲರ್ಟ್ ಆಗದಿದ್ದಲ್ಲಿ ಕಷ್ಟ. ಬಡ ರೋಗಿಗಳ ಜೀವನಾಡಿ ಯಾಕಿಷ್ಟು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. 45 ವರ್ಷದ ವ್ಯಕ್ತಿಯನ್ನ ಮುಗಿಸೇ ಬಿಟ್ಟಿದ್ದಾರೆ ಡಾಕ್ಟರ್ಸ್ ಆಗಿದ್ರೆ. ರಾಜ್ಯದ ಮೇಜರ್ ಆಸ್ಪತ್ರೆಯ ಬೇಜವಾಬ್ದಾರಿಯ ಕೇಸ್ ಇದು. ಆರೋಗ್ಯ ಮಂತ್ರಿ ಅಲರ್ಟ್ ಆಗದಿದ್ರೆ ಕಷ್ಟವಾಗುತ್ತೆ. ಆಪರೇಷನ್ ವಿಕ್ಟೋರಿಯಾ ಹಾಸ್ಪಿಟಲ್ 45 ವರ್ಷದ ವ್ಯಕ್ತಿಯನ್ನ ಮುಗಿಸೇ ಬಿಟ್ಟಿದ್ದಾರೆ ಡಾಕ್ಟರ್ಸ್. ರಾಜ್ಯದ ಮೇಜರ್ ಆಸ್ಪತ್ರೆಯ ಬೇಜವಾಬ್ದಾರಿಯ ಕೇಸ್. ಆರೋಗ್ಯ ಮಂತ್ರಿ ಅಲರ್ಟ್ ಆಗದಿದ್ದಲ್ಲಿ ಕಷ್ಟವಾಗ್ತಾ ಇದೆ. ಬಡ ರೋಗಿಗಳ ಜೀವನಾಡಿ ಆಸ್ಪತ್ರೆಯಲ್ಲಿ ಅಧ್ವಾನವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಆಗಲೇಬೇಕು. ಆಪರೇಷನ್ ವಿಕ್ಟೋರಿಯಾ ಹಾಸ್ಪಿಟಲ್ ವರ್ಷದ ವ್ಯಕ್ತಿ ರಾಜ್ಯದ ಮೇಜರ್ ಆಸ್ಪತ್ರೆಯ ಬೇಜವಾಬ್ದಾರಿಯ ಕೇಸ್ ಇದು ಒಂದು. ಸೊ ಆರೋಗ್ಯ ಮಂತ್ರಿಗಳು ಅಲರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕಷ್ಟವಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿನ ಅಧ್ವಾನದಿಂದಲೇ ಜೀವ ಬಿಟ್ರ ಬಡ ರೋಗಿ. ನಮ್ಮ ಯಜಮಾನರು ಸಾಯೋದಕ್ಕೆ ಡಾಕ್ಟರ್ಸ್ ನಿರ್ಲಕ್ಷ್ಯ ಕಾರಣ ಅಂತ ಇದೆ ಕುಟುಂಬ. ಮರ್ಮಾಂಗ ಭಾಗದಲ್ಲಿ ಬೆಳೆದಿದ್ದ ಗೆಡ್ಡೆ ಸರ್ಜರಿ ಮಾಡಿಕೊಂಡಿದ್ದ ರೋಗಿ. ಸರ್ಜರಿ ನಂತರ ಸರಿಯಾಗಿ ಸ್ಟಿಚ್ ಅನ್ನ ಹಾಕದಿದ್ದೇ ರೋಗಿ ಸಾವಿಗೆ ಕಾರಣವಂತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಧ್ವಾನವಾಗಿದೆ. ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರು ನಿವಾಸಿ 45 ವರ್ಷದ ವ್ಯಕ್ತಿ 10 ದಿನಗಳ ಹಿಂದೆ ಮೃತಪಟ್ಟಿರುವಂತಹ 45 ವರ್ಷದ ಶಾಹ್ ನವಾಜ್. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಶಾಹ್ ನವಾಜ್. ಮರ್ಮಾಂಗದಲ್ಲಿ ಗೆಡ್ಡೆ ಕಾರಣ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳೆದ ತಿಂಗಳು ದಾಖಲಾಗಿರ್ತಾರೆ. ಮರ್ಮಾಂಗದ ಸರ್ಜರಿ ನಡೆಸಿದ್ದ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಕೆಲ ದಿನಗಳ ಬಳಿಕ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗುವಂತೆ ಹೇಳಿರ್ತಾರೆ ವೈದ್ಯರು. ಆದರೆ ಗಾಯ ಇನ್ನೂ ಕೂಡ ಆರಿಲ್ಲ ಅಂತ ನಿರ್ಲಕ್ಷ್ಯ ತೋರ್ತಾ ಇದ್ದಂತಹ ಸರ್ಜರಿ ವಿಭಾಗದ ಸಿಬ್ಬಂದಿ. ಆಪರೇಷನ್ ಹಾಗೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸಿಬ್ಬಂದಿ ಸಮನ್ವಯತೆ ಕೊರತೆ ಇದೆ. ರೋಗಿ ಗಂಭೀರ ಸ್ಥಿತಿಯಲ್ಲಿ ಇರುವಾಗ ಡಿಸ್ಚಾರ್ಜ್ ಆಗುವಂತೆ ಒತ್ತಡವನ್ನ ಹಾಕಿದ್ದಾರಂತೆ. 3 ದಿನ ಫುಟ್ಪಾತ್ನಲ್ಲೇ ರೋಗಿ ಇಟ್ಕೊಂಡು ಅಂಗಲಾಚ್ತಾ ಇರ್ತಾರೆ ಮಡದಿ. ಎಷ್ಟೇ ಅಂಗಲಾಚಿದ್ರೂ ಕೂಡ ಮತ್ತೆ ಅಡ್ಮಿಟ್ ಮಾಡಿಕೊಳ್ತಾ ಇಲ್ಲ ಆಸ್ಪತ್ರೆಯ ಸಿಬ್ಬಂದಿ. ಕೊನೆಗೂ ಬಾಧಿ ತಾಳಲಾರದೆ ನರಳಿ ಪ್ರಾಣ ಬಿಟ್ಟಿರುವಂತಹ ಶಾಹ್ ನವಾಜ್ರನ್ನೇ ನಂಬಿಕೊಂಡಿದ್ದಂತಹ ಹೆಂಡತಿ ಹಾಗೆ 4 ಮಕ್ಕಳು ಬೀದಿ ಪಾಲಾಗಿದ್ದಾರೆ. Head of the departments, medicine, head of the department, surgery, head of the department, plastic surgery, ಇವ್ರನ್ನೆಲ್ಲ ಒಳಗೊಂಡಂತೆ ಒಂದು ಸೀನಿಯರ್ ಪ್ರೊಫೆಸರ್ಸ್ ಒಂದು ಕಮಿಟಿ ಮಾಡಿದ್ದೀನಿ. ಆ ಕಮಿಟಿ 29ನೇ ತಾರೀಕು ಒಂದು ವಾರದೊಳಗಡೆ ಆದಷ್ಟು ಬೇಗನೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ನಲ್ಲಿ ಅವರು ಎಲ್ಲ ಕೇಶಿಟ್ ಎಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ. ಆಮೇಲೆ ಪೇಷಂಟ್ ಕಡೆಯವರ ಹೇಳಿಕೆಗಳು ತಗೊಳ್ತಾರೆ, ನಮ್ಮ ಡಾಕ್ಟರ್ಗಳದ್ದು ಹೇಳಿಕೆಗಳು ತಗೊಳ್ತಾರೆ. ಅದು ನೋಟ್ ಅವರು ಒಂದು ನಿರ್ಧಾರ ಬಂದಮೇಲೆ ಅದರಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯತೆ ಇದೆಯಾ ಇಲ್ವಾ, ಆಸ್ಪತ್ರೆ ತಪ್ಪಿದೆಯಾ, ಡಾಕ್ಟರ್ ತಪ್ಪಿದೆಯಾ, ಇಲ್ಲ ಫೋರ್ನಿಯಸ್ ಗ್ಯಾಂಗ್ರೀನ್ ಅಂತ ಮಾರಣಾಂತಿಕವಾದ ಇನ್ಫೆಕ್ಷನ್ ಇಂದನೇ. ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಶಾಹ್ ನವಾಜ್ಗೆ ಏನಾಗಿತ್ತು? ಅವರು ಡಿಸ್ಚಾರ್ಜ್ ಆಗದೇ ಇರುವಂತಹ ಸಂದರ್ಭದಲ್ಲೂ ಡಿಸ್ಚಾರ್ಜ್ ಯಾಕಾಗಿ ಮಾಡಿದ್ರು? ಸೊ ಈಗ ಅವ್ರನ್ನ ನಂಬಿಕೊಂಡಂತಹ ಕಂಪ್ಲೀಟ್ ಫ್ಯಾಮಿಲಿ ಬೀದಿ ಪಾಲಾಗಿದೆ. ಸೊ ವಿಕ್ಟೋರಿಯಾ ಹಾಸ್ಪಿಟಲ್ನ ಡಾಕ್ಟರ್ಸ್ ಮೇಲೆ ಇರುವಂತಹ ಆರೋಪಗಳು ಏನೆಲ್ಲ ಇದೆ? ಅವರ ನಿರ್ಲಕ್ಷ್ಯ ಯಾವುದರಲ್ಲೆಲ್ಲ ವಹಿಸಿದ್ದಾರೆ? ಏನಾದರೂ ರಿಯಾಕ್ಟ್ ಮಾಡಿದಾರಾ ಈ ಬಗ್ಗೆ? ಎಸ್ ರೋಜಾ, ಏನು ಕಳೆದ 1.5 ತಿಂಗಳ ಹಿಂದೆ ನವಾಜ್ ಎನ್ನುವಾತ ಬೆಂಗಳೂರಿನ ನಿವಾಸಿ 45 ವರ್ಷದ ಈತ ಸದ್ಯಕ್ಕೆ ಮೃತಪಟ್ಟಿರುವಂತಹ ವ್ಯಕ್ತಿ ಕಳೆದ 1.5 ತಿಂಗಳ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಯಾವ ಕಾರಣಕ್ಕೆ ಅಂದ್ರೆ ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದಿದೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಅಡ್ಮಿಟ್ ಆಗ್ತಾರೆ. ಅಂದ್ರೆ ಅಲ್ಲಿ ಚೆಕಪ್ಗೆ ಹೋಗ್ತಾರೆ. ಚೆಕಪ್ಗೆ ಹೋದಾಗ ಇವರಿಗೆ ಏನು ಇನ್ಫೆಕ್ಷನ್ ಆಗಿದೆ ಅನ್ನುವಂತಹ ಕಾರಣಕ್ಕೆ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ವೈದ್ಯರು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಬಳಿಕ ಮರ್ಮಾಂಗವನ್ನ ಕೊಯ್ಯೋದಕ್ಕೆ ಅಂದ್ರೆ ಮರ್ಮಾಂಗದಲ್ಲಿ ಇನ್ಫೆಕ್ಷನ್ ಆಗಿದೆ, ಇದಕ್ಕೆ ಆಪರೇಷನ್
ಆಪರೇಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಏನೋ ಸರ್ಜರಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನೆಯವರು ಸಹ ಒಪ್ಕೊಳ್ತಾರೆ, ಯಾಕಂತಂದ್ರೆ ಸಮಸ್ಯೆ ಇದೆ, ಅದು ಕ್ಲಿಯರ್ ಆಗ್ಲಿ ಅನ್ನುವಂತಹ ಕಾರಣಕ್ಕೆ ಒಪ್ಕೊಳ್ತಾರೆ. ಆದ್ರೆ ಅಲ್ಲಿರುವಂತಹ ವೈದ್ಯರ ನಿರ್ಲಕ್ಷ್ಯದಿಂದ ಇವತ್ತು 45 ವರ್ಷದ ವ್ಯಕ್ತಿಯ ಪ್ರಾಣ ಹೋಗಿರುವಂತಹದ್ದು. ಅದಾದ ಬಳಿಕ ಎಮರ್ಜೆನ್ಸಿ ವಿಭಾಗಕ್ಕೆ ಅಡ್ಮಿಟ್ ಮಾಡಿ ಬಳಿಕ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ. ಕೆಲ ದಿನಗಳ ಬಳಿಕ ಪ್ಲಾಸ್ಟಿಕ್ ಸರ್ಜರಿಯನ್ನ ಸಹ ಮಾಡುವುದಕ್ಕೆ ಹೇಳಿ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡ್ತಾರೆ. ಸೊ ಆಪರೇಷನ್ ಆದ ಬಳಿಕ ಇಲ್ಲಿ ವೈದ್ಯರು ಮಾಡಿರುವಂತದ್ದು ಏನು ಅಂತಂದ್ರೆ ಸ್ಟಿಚ್ ಅನ್ನ ಹಾಕ್ಬೇಕಾಗಿತ್ತು, ಸ್ಟಿಚ್ ಹಾಕದೆ ಬಿಟ್ಟಿರುವಂತದ್ದು. ಜೊತೆಗೆ ಅದಾದ ಬಳಿಕ ಸಹ ಗಾಯ ಇನ್ನೂ ಆರಿರಲ್ಲ. ಆ ಸಂದರ್ಭದಲ್ಲಿ ಇವರು ಮತ್ತೆ ಕೇಳ್ತಾರೆ, ಏನೋ ನವಾಜ್ ಮನೆ ಕಡೆಯವರು ಹೋಗಿ ಕೇಳ್ತಾರೆ, ಇನ್ನು ಗಾಯ ಆರಿಲ್ಲ, ನೀವು ಅದು ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಹಾಕಿಲ್ಲ ಅಂತಂದಾಗ ಅವ್ರು ಹೇಳ್ತಾರೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗ್ಬೇಕು, ನೀವು ಅಲ್ಲಿ ಹೋಗಿ ಏನು ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ ಆಪರೇಷನ್ ಹಾಗೂ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸಿಬ್ಬಂದಿಗಳು ಸಮನ್ವಯತೆ ಕೊರತೆಯಿಂದ ಈ ಒಂದು ಸಮಸ್ಯೆ, ಈ ಒಂದು ಪ್ರಾಣ ಹೋಗಿರುವಂತದ್ದು. ಯಾಕಂತಂದ್ರೆ ಅವರವರ ಮಧ್ಯೆ ಕೋಆರ್ಡಿನೇಷನ್ ಇಲ್ದೇನೆ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿರುವಂತದ್ದು. ಯಾಕಂತಂದ್ರೆ ಹೇಳ್ಬೇಕಿತ್ತು ರೋಗಿಗೆ ಈ ರೀತಿಯಾಗಿ ಇಷ್ಟರ ಮಟ್ಟಿಗೆ ಆಗಿದೆ, ಇದಾದ್ಮೇಲೆ ನೀವು ಸ್ಟಿಚ್ ಮಾಡ್ಬೇಕು, ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು ಅಂತ ತಿಳಿಸ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಆಪರೇಷನ್ ಆದ ಬಳಿಕ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಹೇಳೋದಿಲ್ಲ. ಆದ್ರೆ ಆ ಕಡೆಯವರು ಈ ವಿಚಾರಕ್ಕೆ ಯಾವುದೇ ರೀತಿಯಾದಂತ ಕ್ರಮ ತಗೊಳ್ಳೋದಿಲ್ಲ, ಇವರು ಕ್ರಮ ತಗೊಳ್ಳೋದಿಲ್ಲ. ಇಲ್ಲ ಕ್ಲಿಯರ್ ಆಗಿದೆ, ನೀವು ಹೊರಡಿ ಅಂತ ಹೇಳಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ಆದ್ರೆ ರೋಗಿಯ ಸ್ಥಿತಿ ಸಂಪೂರ್ಣವಾಗಿ ಗಂಭೀರ ಸ್ಥಿತಿಯಲ್ಲಿ ಇರುವಾಗ್ಲೇನೆ ಅವ್ರನ್ನ ಡಿಸ್ಚಾರ್ಜ್ ಆಗ್ಬೇಕು ನೀವು ಅಂತ ಹೇಳಿ ಒತ್ತಡ ಮಾಡಿ ಅವ್ರನ್ನ ಡಿಸ್ಚಾರ್ಜ್ ಸಹ ಮಾಡಿಸ್ತಾರೆ. ಕೊನೆಗೆ ಆ ವ್ಯಕ್ತಿ ಮನೇಲಿ ಇದ್ದಾಗ ಪ್ರತಿದಿನ ಬ್ಲೀಡಿಂಗ್ ಆಗುತ್ತೆ, ಅಂದ್ರೆ ಬ್ಲಡ್ ಹೋಗ್ತಾ ಇರುತ್ತೆ. ಬ್ಲಡ್ ಹೋಗ್ತಾ ಇದ್ರು ಸಹ ಮತ್ತೆ ಬಂದವರು ಹಾಸ್ಪಿಟಲ್ ಕೇಳ್ತಾರೆ, ಈ ರೀತಿಯಾಗಿ ಆಗಿದೆ, ಬ್ಲಡ್ ಹೋಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಹೆಲ್ತ್ ಅಲ್ಲಿ ಏನು ರಿಕವರಿ ಆಗ್ತಾ ಇಲ್ಲ ಅಂತ ಹೇಳಿದಾಗ್ಲೂ ಸಹ ವೈದ್ಯರು ನಿರ್ಲಕ್ಷ್ಯ ವಹಿಸ್ತಾರೆ. ಕೊನೆಗೆ ಆತನ ಹೆಂಡತಿ ಪಟ್ಟು ಹಿಡಿದು ಹಾಸ್ಪಿಟಲ್ ಅಲ್ಲೇ 3 ದಿನ ಕೂತ್ಕೋತಾಳೆ. ಫುಟ್ಪಾತ್ ಅಲ್ಲೇ ಗಂಡನನ್ನ ಇಟ್ಕೊಂಡು ಕೂತ್ಕೊಂಡ್ರು ಸಹ ಆಸ್ಪತ್ರೆ ಸಿಬ್ಬಂದಿಗಳು ಅವ್ರ ಹತ್ರ ನೋಡೋದು ಇಲ್ಲ, ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಅನ್ನ ಸಹ ಕೊಡ್ತಿಲ್ಲ ಅನ್ನುವಂತ ಆರೋಪ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು. ಅದಾದ ಬಳಿಕ ಎಷ್ಟೇ ಅಂಗ್ಲಾಚಿದ್ರು ಸಹ ಮತ್ತೆ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಮರ್ಮಾಂಗದಲ್ಲಿ ರಕ್ತ ಸುರಿತಲೇ ಇರುತ್ತೆ. ಸೊ ಸ್ಟಿಚ್ ಆದ್ರೂ ಮಾಡಿ ನನ್ನ ಗಂಡನನ್ನ ಉಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾಳೆ ಆಕೆ. ಆದ್ರೆ ಯಾವುದೇ ರೀತಿಯಾಗಿ ಆಸ್ಪತ್ರೆಯವರು ಸ್ಪಂದಿಸದೇ ಇರುವ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಇವತ್ತು ಏನು 10 ದಿನಗಳ ಹಿಂದೆ ಆತ ಪ್ರಾಣವನ್ನ ಬಿಡ್ತಾರೆ. ನರಳಿ ಆತ ಪ್ರಾಣ ಬಿಟ್ಟಿರುವಂತದ್ದು. ಎಲ್ಲವನ್ನ ವಿಕ್ಟೋರಿಯಾ ಆಸ್ಪತ್ರೆಯವರು ಇದಕ್ಕೆ ನೇರ ಹೊಣೆ ಅನ್ನುವಂತ ಆರೋಪ ಸದ್ಯಕ್ಕೆ ಆತನ ಪತ್ನಿ ಮಾಡಿರುವಂತಹದ್ದು. ಈಗ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಯಾರು ಏನು ಅನ್ನುವಂತ ಕ್ರಮವನ್ನ ನಾವು ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಸಹ ಅಲ್ಲಿರುವಂತ ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ. ಸದ್ಯಕ್ಕೆ ಈ ಒಂದು ಆರೋಪ ಅವರು ಏನು ಆತನ ಕುಟುಂಬದವ್ರು, ನವಾಜ್ ಅವರ ಕುಟುಂಬದವರ ಆರೋಪವನ್ನ ಮಾಡಿರುವಂತದ್ದು. ಆತನಿಗೆ 4 ತಿಂಗಳ ಮಗು ಸಹ ಇರುವಂತದ್ದು. ಕೇವಲ ಇನ್ನು 45 ವರ್ಷದ ಆತ, ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಾವೆಲ್ಲ ಅಂತೀವಿ ವೈದ್ಯ ದೇವೋ ನಾರಾಯಣರಿ ಅಂತ ಎಲ್ಲ ಹೇಳ್ತಾರೆ, ದೇವರಿಗೆ ವೈದ್ಯರನ್ನ ಹೋಲಿಕೆಯನ್ನ ಮಾಡ್ತಾರೆ. ಆದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಈಗ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿರುವಂತದ್ದು, ಅವರ ಕುಟುಂಬ ಸದ್ಯಕ್ಕೆ ಬೀದಿಯಲ್ಲಿರುವಂತ. ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.